ನಿನ್ನೆ ಮುಸುಕುಧಾರಿ ದರೋಡೆಕೋರರ ಮೇಲೆ ವಿಜಯಪುರ ಪೊಲೀಸರು ಶೂಟೌಟ್ ನಡೆಸಿದ್ರು. ಇದೀಗ ಪೊಲೀಸರ ಕಾರ್ಯಾಚರಣೆಗೂ ಮುನ್ನ ದರೋಡೆಕೋರರು ಮನೆಯ ಮುಂದೆ ಓಡಾಡಿದ್ದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ರಾತ್ರಿ ಪೊಲೀಸರ ವಾಹನ ಬರುತ್ತಲೇ ಖದೀಮರು ಅವಿತುಕೊಂಡು ಕುಳಿತುಕೊಳ್ತಾರೆ. ಬಳಿಕ ಬೈಕ್ ಒಂದನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಟೋಲ್ ನಾಕಾ ಬಳಿ ಒಂದೇ ಬೈಕ್ನಲ್ಲಿ 4 ಹೋಗುವಾಗ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಸಂಶಯ ಬಂದಿದೆ. ಈ ವೇಳೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಒಬ್ಬನಿಗೆ ಗುಂಡು ತಗುಲಿದ್ದರೆ 3 ಪರಾರಿಯಾಗಿದ್ದಾರೆ. ರಾಜ ಹುಲಿ ಸಿನಿಮಾ ಸ್ಟೈಲಲ್ಲಿ ಪ್ಲಾನ್ ಮಾಡಿ ಯುವಕನನ್ನ ಮರ್ಡರ್ ಮಾಡಿದ ಘಟನೆ ಬೆಳಗಾವಿಯ ಕೊಳವಿ ಬಳಿ ನಡೆದಿದೆ. ಕೊಳವಿ ಗ್ರಾಮದ ಪ್ರಕಾಶ ಹಿರಟ್ಟಿ ಕೊಲೆಯಾದ ದುರ್ದೈವಿ. ಪ್ರಕರಣದಲ್ಲಿ 2 ಬಾಲಾಪರಾಧಿಗಳು ಸೇರಿ ಒಟ್ಟು 8 ಜನರನ್ನ ಬಂಧಿಸಲಾಗಿದೆ. ಹೂಲಿಕಟ್ಟಿ ಗ್ರಾಮದ ಶಿವಲಿಂಗೇಶ್ವರ ಜಾತ್ರೆಗೆ ಪ್ರಕಾಶ್ ತೆರಳ್ತಾ ಇದ್ದ. ಈ ವೇಳೆ ಕಾದು ಕುಳಿತು ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆರೋಪಿಗಳು ಪ್ರಕಾಶನ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಲು ಅಪ್ರಾಪ್ತರನ್ನ ಬಳಸಿದ ಆರೋಪ ಇದೆ. ಕೊಲೆ ನಡೆದು 2 ದಿನಗಳಲ್ಲಿ ಆರೋಪಿಗಳನ್ನ ಗೋಕಾಕ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ಗೆ ಬೇನಾಮಿ ಆಸ್ತಿಯ ಬಗ್ಗೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ಉದ್ಯಮಿ ಜಯರಾಮ್ ಮನೆ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು 70ಕ್ಕೂ ಹೆಚ್ಚು ಬಾರಿ ರೇಡ್ ಮಾಡಿದ್ರು. ವಕ್ರತುಂಡ ಗೃಹ ನಿರ್ಮಾಣ ಸಂಘದಲ್ಲಿ ನಡೆಸ್ತಾ ಇರೋ ಜಯರಾಮ್ ನಿವಾಸದಲ್ಲಿ ಬೇನಾಮಿ ದಾಖಲೆಗಳು ಪತ್ತೆಯಾಗಿವೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿ ಇರೋ ಬಗ್ಗೆ ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ವಿಚಾರಣೆ ವೇಳೆ ದಿನೇಶ್ ಸಂಬಂಧಿ ತೇಜಸ್ ಗೌಡ ಹೆಸರು ಉಲ್ಲೇಖಿಸಿದ್ದಾನೆ. ಜಯರಾಮ್ ಮನೆ ಮೇಲೆ ರೇಡ್ ಆಗ್ತಾ ಇದ್ದ ಹಾಗೆ ದಿನೇಶ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಶಿವಮೊಗ್ಗದ ಶಾದಿ ಮಹಲ್ ಬಳಿ 2022ರಲ್ಲಿ ಚಾಕುವಿನಿಂದ ಇರಿದು ಕಾರ್ ಮೆಕ್ಯಾನಿಕ್ ಕೊಲೆ ಮಾಡಿದ್ದ 4 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಶಿವಮೊಗ್ಗದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದೆ. 2022ರ ಮಾರ್ಚ್ 19ರಂದು ಶಿವಮೊಗ್ಗ ಹೊಸಹಳ್ಳಿಯ ಕಾರ್ ಮೆಕ್ಯಾನಿಕ್ 28 ವರ್ಷದ ಜೀಕುಲ್ಲಾ ಎಂಬಾತನನ್ನ ಕೊಲೆ ಮಾಡಿದ್ರು. ಬುದ್ಧನಗರದಲ್ಲಿ ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ಗ್ಯಾಸ್ ಇಮ್ರಾನ್ ಮತ್ತು ಜಿಕ್ರುಲ್ಲಾ ನಡುವೆ ಜಗಳ ಆಗಿತ್ತು. ಅದಕ್ಕೂ ಮುನ್ನ ಟ್ವಿಸ್ಟ್ ಸಿಕ್ಕಿದೆ. ಇಮ್ರಾನ್ ಜೊತೆಗೂ ಜಿಕ್ರುಲ್ಲಾ ಗಲಾಟೆ ಮಾಡಿಕೊಂಡಿದ್ದ. ಅದೇ ದ್ವೇಷದ ಹಿನ್ನೆಲೆ ಈ 4 ಜಿಕ್ರುಲ್ಲಾನನ್ನ ಹತ್ಯೆ ಮಾಡಿದ್ರು. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದಿನ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು. ಇದೀಗ 4 ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ತವರಿನಲ್ಲೇ ಅಮಾನವೀಯ ಘಟನೆ ನಡೆದಿದೆ. ಸಾಲ ಮರುಪಾವತಿ ಮಾಡದೇ ಇರೋದಕ್ಕೆ ಒತ್ತಾಯಪೂರ್ವಕವಾಗಿ ಅಪ್ರಾಪ್ತಿಯನ್ನ ಮದುವೆಯಾದ ಆರೋಪ ಕೇಳಿಬಂದಿದೆ. ಬಾಲಕಿ ನೀಡಿದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಅಡಿ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಾಲಕಿಗೆ ಅನಾರೋಗ್ಯ ಹಾಗೂ ಬಾಲಕಿ ಅತ್ತಿಗೆ ಹೆರಿಗೆ ಚಿಕಿತ್ಸೆಗಾಗಿ 50,000 ರೂಪಾಯಿ ಸಾಲ ಮಾಡಲಾಗಿತ್ತು. ಹಣ ಮರುಪಾವತಿ ಮಾಡದೇ ಇರೋದಕ್ಕೆ ಮಗಳ ಮದುವೆ ಮಾಡಿಕೊಡುವಂತೆ ಆರೋಪಿ ವಿಶಾಲ್ ಒತ್ತಾಯಿಸಿದ್ದ. 2024ರ ಸೆಪ್ಟೆಂಬರ್ 18ರಂದು ಬಾಲಕಿ ಹಾಗೂ ತಾಯಿಯನ್ನ ಆಟೋದಲ್ಲಿ ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗಿ ಮದುವೆ ಮಾಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಮದುವೆ ಬಳಿಕ ಬಾಲಕಿಗೆ ನಿರಂತರ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರು ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.